ಛತ್ರಪತಿ ಶಿವಾಜಿ ಮಗನಿಗೆ ಚಿತ್ರಹಿಂಸೆ ಕೊಟ್ಟು ಕೊಂದ ಔರಂಗಜೇಬ. ಕಣ್ಣುಗಳನ್ನ ಕಿತ್ತು ಮೈ ಚರ್ಮ ಸುಲಿದು ಕೊಟ್ಟರು ಚಿತ್ರಹಿಂಸೆ. ಮರ್ಮಾಂಗವನ್ನ ಸೀಳಿಬಿಟ್ರು ಇತಿಹಾಸ ಮುಚ್ಚಿಟ್ಟ ನೈಜ ಘಟನೆ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೂ ನೀವು ಸಂಭಾಜಿ ಜೀವನ ಚರಿತ್ರೆಯ ಕುರಿತು ಬಂದಿರುವಂತಹ ಚಾವಾ ಸಿನಿಮಾ ನೋಡಿದ್ರಾ ಇಲ್ವಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಇಂಪಾರ್ಟೆಂಟ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮಲ್ಲಿ ತುಂಬಾ ಜನ ವಿಡಿಯೋವನ್ನ ನೋಡ್ತಿದ್ದೀರಾ, ಆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅದು 1689 ಮಾರ್ಚ್ 10ರ ಸಮಯ. ಅವತ್ತಿನ ಅಹಮದ್ ನಗರದ ಬಳಿ ಇರೋ ಬಹದ್ದೂರ್ ಗಢ್ ಕೋಟೆಯಲ್ಲಿ ಮೊಘಲರ ಭಾರೀ ಸೇನೆ ನೆರೆದಿತ್ತು. ಅಲ್ಲಿ ಮೊಘಲ್ ಸಾಮ್ರಾಟ ಔರಂಗಜೇಬ ಹಾಗೂ ಅವರ ಮಕ್ಕಳು ಸೇರಿ ದೊಡ್ಡ ಸೇನೆಯೇ ಅಲ್ಲಿ ನಿಂತಿತ್ತು. ಆದರೆ ಅವರೆಲ್ಲರ ಮುಂದೆ ಎದೆ ಉಬ್ಬಿಸಿ ನಿಂತಿದ್ದ ಮರಾಠರ ಹುಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ಸಂಭಾಜಿ ಮಹಾರಾಜ್. ಅವತ್ತು ಔರಂಗಜೇಬ್ ಶಂಭು ಮಹಾರಾಜನ ಮುಂದೆ ಒಂದು ಆಪ್ಷನ್ ಇಟ್ಟಿದ್ದ. ಅದೇನಂದ್ರೆ, ನೀನು ಇಸ್ಲಾಂ ಧರ್ಮಕ್ಕೆ ಸೇರೋದಾದ್ರೆ ನಿನ್ನ ಬಿಟ್ಟು ಬಿಡ್ತೀನಿ, ಇಲ್ಲವಾದ್ರೆ ನಿನ್ನ ಸಾವು ಎಷ್ಟು ಭಯಾನಕವಾಗಿರುತ್ತೆ ಅನ್ನೋದನ್ನ ನನಗೆ ಹೇಳೋದಕ್ಕೂ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾನೆ ಔರಂಗಜೇಬ. ಆ ಸಮಯದಲ್ಲಿ ಅಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅದನ್ನ ಒಪ್ಪಿಕೊಂಡು ಬಿಡ್ತಾಗಿದ್ರೋ ಏನೋ. ಆದರೆ ಅಲ್ಲಿದ್ದದ್ದು ಛತ್ರಪತಿ ಶಿವಾಜಿಯ ಮಗ. ಅದು ಹೇಗೆ ತಾನೇ ಆ ಮೊಘಲ್ ಸಾಮ್ರಾಟನ ಮಾತುಗಳನ್ನ ಒಪ್ತಾನೆ ಹೇಳಿ? ಹೀಗಾಗಿ ನಿನ್ನ ಮಾತಿಗೆ ಬೆಲೆ ಕೊಡೋದಕ್ಕೆ ಸಾಧ್ಯವಿಲ್ಲ. ಸಾವಿನ ಕೊನೆಯ ಘಟ್ಟಕ್ಕೆ ಬಂದಿದ್ದಂತಹ ಇದೇ ಛತ್ರಪತಿ ಸಂಭಾಜಿ ರಾಜೆ ಮೊಘಲ್ ರಾಜ ಔರಂಗಜೇಬನಿಗೆ ಒಂದು ಆಪ್ಷನ್ ಕೊಡ್ತಾನೆ. ನೀನೇ ನನ್ನ ಧರ್ಮಕ್ಕೆ ಕನ್ವರ್ಟ್ ಆಗು, ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಔರಂಗಜೇಬನಿಗೆ ಮರಳಿ ಆಪ್ಷನ್ ಕೊಟ್ಟಂತಹ ವೀರ ಯೋಧ ಈತ. ಇದರಿಂದ ಔರಂಗಜೇಬನ ಪಿತ್ತ ನೆತ್ತಿಗೇರಿತು. ಹೀಗಾಗಿ ಮೊಘಲ್ ಸೈನಿಕರು ಶಂಭುವಿಗೆ ಚಿತ್ರಹಿಂಸೆ ಕೊಡ್ತಾರೆ. ರಾತ್ರಿ ಇಡೀ ಆತನನ್ನ ಪರಿಪರಿಯಾಗಿ ಕಾಡಿದ್ರು. ಆತನ ಕಣ್ಣುಗಳನ್ನ ಕಿತ್ತರು, ನಾಲಿಗೆಯನ್ನ ಕತ್ತರಿಸಿದ್ರು, ಕೈಕಾಲುಗಳಲ್ಲಿನ ಉಗುರುಗಳನ್ನ ಕಿತ್ತಿದ್ರು, ಅವನ ದೇಹದ ಮೇಲಿನ ಚರ್ಮವನ್ನೇ ಸುರಿದು ಬಿಟ್ರು. ಅಷ್ಟೇ ಅಲ್ಲ, ವ್ಯಾಘ್ರಕನ ಅನ್ನೋ ಆಯುಧದಿಂದ ಸಂಭಾಜಿಯ ದೇಹವನ್ನ ಸೀಳಿ ಹಾಕಿದ್ರು. ಇಷ್ಟಾದ್ರೂ ಸಂಭಾಜಿ ಮಾತ್ರ ಔರಂಗಜೇಬನ ಮುಂದೆ ತಲೆ ಬಾಗ್ಲೇ ಇಲ್ಲ. ಹಾಗಾದ್ರೆ ಬನ್ನಿ, ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾಗಿರೋ ಸಂಭಾಜಿ ರಾಜನಿಗೆ ಇಂಥ ಪರಿಸ್ಥಿತಿ ಬರೋದಕ್ಕೆ ಕಾರಣವೇನು? ಛತ್ರಪತಿ ಶಿವಾಜಿಯನ್ನ ಶ್ರೇಷ್ಠ ಮಹಾರಾಜನಾಗಿ ಪ್ರಪಂಚಕ್ಕೆ ಪರಿಚಯ ಮಾಡಿರುವ ಚಿತ್ರಕಾರರು ಸಂಭಾಜಿಯನ್ನ ಮಾತ್ರ ಯಾಕೆ ಪ್ರಪಂಚಕ್ಕೆ ತಿಳಿಸದ ಹಾಗೆ ಸಮಾಧಿ ಮಾಡ್ತಾರೆ? ಈತನ ಬಗ್ಗೆ ಯಾಕೆ ಇತಿಹಾಸದಲ್ಲಿ ಸದ್ದು ಆಗಲೇ ಇಲ್ಲ ಅನ್ನೋದನ್ನೇ ಹೇಳ್ತೀವಿ ನೋಡಿ. ಭಾರತ ದೇಶವನ್ನ ಒಂದು ಮುಸ್ಲಿಂ ದೇಶವಾಗಿ ಬದಲಾಯಿಸುವುದೇ ಮೊಘಲ್ ರಾಜನಾಗಿದ್ದ ಔರಂಗಜೇಬನ ಕನಸಾಗಿತ್ತು. ಅದಕ್ಕಾಗಿಯೇ ಎಷ್ಟೋ ಜನ ಹಿಂದೂ ರಾಜರನ್ನ ಸೋಲಿಸಿ ಅವರ ರಾಜ್ಯಗಳಲ್ಲಿರುವ ಹಿಂದೂ ದೇವಾಲಯಗಳನ್ನ ನಾಶ ಮಾಡಿದ್ದ. ಅಲ್ಲಿನ ಜನರನ್ನ ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಬದಲಾಯಿಸ್ತಾಗಿದ್ದ. ಆದರೆ ದಕ್ಷಿಣ ಪ್ರಾಂತ್ಯದಲ್ಲಿ ಮಾತ್ರ ಔರಂಗಜೇಬನ ಆಟ ಏನೂ ನಡೆದಿರಲಿಲ್ಲ. ಯಾಕಂದ್ರೆ ಆ ಮರಾಠ ಸಾಮ್ರಾಜ್ಯವನ್ನ ಆಳ್ತಾ ಇದ್ದದ್ದು ಮತ್ಯಾರೂ ಅಲ್ಲ, ಛತ್ರಪತಿ ಶಿವಾಜಿ ಮಹಾರಾಜ್. ಹಿಂದೂ ಧರ್ಮ ಪೂರ್ತಿಯಾಗಿ ನಾಶವಾಗ್ತಾ ಇರುವ ಸಂದರ್ಭದಲ್ಲಿ ಔರಂಗಜೇಬನ ದಾಳಿಯಿಂದ ಹಿಂದೂ ಧರ್ಮವನ್ನ ರಕ್ಷಿಸಿದ ಧೀರ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶಿವಾಜಿ ತನ್ನ ಪರಾಕ್ರಮದಿಂದ ಬಹಳಷ್ಟು ಜನ ಮುಸ್ಲಿಂ ರಾಜರನ್ನ ನಡುಗಿಸಿಬಿಟ್ಟಿದ್ರು. ಆದರೆ ಮರಾಠ ಸಾಮ್ರಾಜ್ಯವನ್ನ ಆಳ್ತಾ ಇದ್ದ ಶಿವಾಜಿ 1680ರಲ್ಲಿ ಮರಣವನ್ನಪ್ತಾರೆ. ಇದೇ ಸಮಯಕ್ಕೆ ಕಾಯ್ತಾ ಇದ್ದ ಔರಂಗಜೇಬ ಮರಾಠ ಸಾಮ್ರಾಜ್ಯವನ್ನ ವಶಪಡಿಸಿಕೊಳ್ಳೋದಕ್ಕೆ ಇದೇ ಸರಿಯಾದ ಸಮಯ ಅಂತ ಖುಷಿ ಪಡ್ತಾನೆ. ಆದ್ರೆ ಶಿವಾಜಿಯ ಮರಣದ ನಂತರವೂ ಔರಂಗಜೇಬನಿಗೆ ಒಂದು ಹೆಜ್ಜೆಯನ್ನೂ ಕೂಡ ಮುಂದೆ ಇಡೋದಕ್ಕೆ ಆಗಲಿಲ್ಲ. ಅದಕ್ಕೆ ಕಾರಣ ಬೇರ್ಯಾರೂ ಅಲ್ಲ, ಶಿವಾಜಿಯ ಮಗ ಧರ್ಮವೀರ ಸಂಭಾಜಿ ಮಹಾರಾಜ್. ಛತ್ರಪತಿ ಶಿವಾಜಿ ಮಹಾರಾಜರ ಮೊದಲ ಹೆಂಡತಿಯ ಮಗನೇ ಸಂಭಾಜಿ. ಇವರ ಪೂರ್ತಿ ಹೆಸರು ಸಂಭಾಜಿ ರಾಜ್ ಭೋಸಲೆ. ಕೇವಲ 2 ವರ್ಷ ವಯಸ್ಸಿನಲ್ಲಿದ್ದಾಗಲೇ ತಮ್ಮ ತಾಯಿಯನ್ನ ಕಳೆದುಕೊಳ್ಳುವ ಸಂಭಾಜಿ ತನ್ನ ಅಜ್ಜಿಯಾದ ಜಿಜಾಬಾಯಿಯ ಜೊತೆಗೆ ಬೆಳೀತಾರೆ. ಸಂಭಾಜಿ ಎಷ್ಟು ಬುದ್ಧಿವಂತ ಅಂತಂದ್ರೆ, ಕೇವಲ 13 ವಯಸ್ಸು ಬರುವಷ್ಟರಲ್ಲಿ ಎಲ್ಲಾ ವಿದ್ಯೆಗಳಲ್ಲಿ ಪರಿಣಿತನಾಗಿ 13 ಭಾಷೆಗಳನ್ನ ಕಲಿತಿದ್ದಂತೆ. ಸಂಭಾಜಿಯನ್ನ ಎಲ್ಲರೂ ಛಾವಾ ಅಂತ ಪ್ರೀತಿಯಿಂದ ಕರೀತಾಗಿದ್ರು. ಛಾವಾ ಅಂತಂದ್ರೆ ಮರಾಠಿಯಲ್ಲಿ ಸಿಂಹದ ಮರಿ ಅಂತ. ಸಂಭಾಜಿಗೆ ಸರಿಸುಮಾರು 9 ವರ್ಷ ವಯಸ್ಸಿದ್ದಾಗ ತನ್ನ ತಂದೆ ಶಿವಾಜಿಯ ಜೊತೆ ಔರಂಗಜೇಬ ಒಂದು ಬಾರಿ ಕುತಂತ್ರ ಮಾಡಿ ಊಟಕ್ಕೆ ಕರೀತಾನೆ.
ಇದರಿಂದಾಗಿ ಶಿವಾಜಿ ತನ್ನ ಮಗ ಸಂಭಾಜಿಯ ಜೊತೆಗೆ ಹೋದಾಗ ಅವರನ್ನ ಔರಂಗಜೇಬ ಅವಮಾನಿಸಿ ಬಂಧಿಸಿ ಜೈಲಲ್ಲಿ ಹಾಕ್ತಾನೆ. ಇದರಿಂದ ಕೆಲವು ದಿನಗಳವರೆಗೆ ಕಾದು ತಂದೆಯ ಉಪಾಯದಿಂದ ಶತ್ರುಗಳ ಕಣ್ತಪ್ಪಿಸಿ ಶಿವಾಜಿ ಮತ್ತು ಸಂಭಾಜಿ ತಪ್ಪಿಸಿಕೊಳ್ತಾರೆ. ಸಂಭಾಜಿ ತನಗೆ 10 ವರ್ಷ ವಯಸ್ಸಿನಲ್ಲಿದ್ದಾಗಲೇ ಅಮೀರ್ ಪ್ರಾಂತ್ಯದ ರಾಜನನ್ನ ಭೇಟಿಯಾಗಿ ರಾಜ್ಯದ ಆಳ್ವಿಕೆಯನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಕಲಿಸಿಕೊಡಲಾಗಿತ್ತು. 1680ರಲ್ಲಿ ಶಿವಾಜಿ ಅನಾರೋಗ್ಯದಿಂದ ಮರಣ ಹೊಂತಾರೆ. ಶಿವಾಜಿಯ ಮರಣದ ನಂತರ ರಾಜ್ಯಾಧಿಕಾರವನ್ನ ತನ್ನ ಮಗನಿಗೆ ಬರಬೇಕು ಅಂತ ಶಿವಾಜಿಯ 2ನೇ ಹೆಂಡತಿ ಎಷ್ಟು ಪ್ರಯತ್ನಿಸಿದ್ರೂ ಕೂಡ ಆ ಆಸೆ ತೀರೋದೇ ಇಲ್ಲ. ಪ್ರಜೆಗಳ ಇಷ್ಟದಂತೆ ಸಂಭಾಜಿಗೆ ಆಳ್ವಿಕೆಯನ್ನ ಮುಂದುವರಿಸ್ತಾನೆ. ಸೊ ಈ ವಿಷಯವನ್ನ ತಿಳಿದುಕೊಂಡ ಔರಂಗಜೇಬ ತಡ ಮಾಡದೆ ಮರಾಠ ಸಾಮ್ರಾಜ್ಯವನ್ನ ಸ್ವಾಧೀನಪಡಿಸಿಕೊಳ್ಳೋಕೆ ಇದೇ ಒಳ್ಳೆಯ ಅವಕಾಶ ಅಂತ ತಕ್ಷಣವೇ 4 ಲಕ್ಷ ಕುದುರೆಗಳು ಮತ್ತು ಆನೆಗಳಿಂದ 50 ಲಕ್ಷ ಸೈನ್ಯದೊಂದಿಗೆ ದಕ್ಷಿಣ ಭಾರತದ ಕಡೆ ಇರುವ ರಾಜ್ಯಗಳನ್ನ ಒಂದೊಂದಾಗಿ ಸೋಲಿಸ್ತಾ ಸಂಭಾಜಿಯ ರಾಜ್ಯದ ಮೇಲೆ ಯುದ್ಧಕ್ಕೆ ಬರ್ತಾನೆ. ಈ ರೀತಿ ಸಂಭಾಜಿಯ ಕೋಟೆಯನ್ನ ಸುತ್ತುವರೆದು ಮೊಘಲರು ಸಂಭಾಜಿಯನ್ನ ಸೋಲಿಸೋಕೆ 5 ತಿಂಗಳವರೆಗೆ ಪ್ರಯತ್ನಗಳನ್ನ ಮಾಡಿದ್ರೂ ಕೂಡ ಸಂಭಾಜಿ ಕೈಯಲ್ಲೇ ಔರಂಗಜೇಬ ಸೋತು ಬಿಡ್ತಾನೆ. ಸಂಭಾಜಿ ತನ್ನ ಹತ್ತಿರವಿರುವ ಕೇವಲ 20,000 ಜನ ಸೈನ್ಯದೊಂದಿಗೆ ಔರಂಗಜೇಬನ 8 ಲಕ್ಷ ಸೈನ್ಯವನ್ನ ಸೋಲಿಸ್ತಾನೆ. ನಂತರ ಔರಂಗಜೇಬ ಪೋರ್ಚುಗೀಸರ ಸಹಾಯವನ್ನ ಕೇಳಿದಾಗ ಸಂಭಾಜಿ ಅವರನ್ನು ಕೂಡ ಸೋಲಿಸಿ ಬಿಡ್ತಾನೆ. ಕೊನೆಗೆ ಔರಂಗಜೇಬ ಏನು ಮಾಡೋಕಾಗದೆ ಮರಾಠ ರಾಜ್ಯಗಳ ಮೇಲೆ ಆಸೆಯನ್ನ ಬಿಟ್ಟು ಬಿಡ್ತಾನೆ. ಆದ್ರೆ ಸಂಭಾಜಿ ಅಂತಂದ್ರೆ ಇಷ್ಟವಿರದ ರಾಜ ಕುಟುಂಬದಲ್ಲಿರುವ ಕೆಲವರು ಅಧಿಕಾರಕ್ಕಾಗಿ ಅಂತರ್ಯುದ್ಧಗಳ ಕಾರಣದಿಂದಾಗಿ ರಹಸ್ಯವಾಗಿ ಸಂಭಾಜಿಯ ಶತ್ರುವಾಗಿರುವ ಔರಂಗಜೇಬನ ಹತ್ತಿರ ಕೈ ಜೋಡಿಸ್ತಾರೆ. ಸಂಭಾಜಿ ಮಹಾರಾಜರು ಪ್ರತಿನಿತ್ಯ ಪ್ರಯಾಣಿಸುವ ಒಂದು ರಹಸ್ಯ ಮಾರ್ಗದ ದಾರಿಯನ್ನ ಔರಂಗಜೇಬನಿಗೆ ತಿಳಿಸಿಬಿಡ್ತಾರೆ. ಒಂದು ದಿನ ಶತ್ರುಗಳ ಕೈಗೆ ಸಂಭಾಜಿ ಸಿಕ್ಕು ಬಂಧಿಯಾಗ್ತಾನೆ. ಇಸ್ಲಾಂ ಧರ್ಮಕ್ಕೆ ಬದಲಾದ್ರೆ ಸಂಭಾಜಿಯನ್ನ ಬಿಡ್ತೀನಿ ಅಂತ ಔರಂಗಜೇಬ ಸಂಭಾಜಿಗೆ ಆದೇಶವನ್ನ ಕೊಡ್ತಾನೆ. ಆದ್ರೆ ಸಂಭಾಜಿ ಇದಕ್ಕೆ ಒಪ್ಪೋದಿಲ್ಲ. ಅವರ ಮುಂದೆ ಸಿಂಹದಂತೆ ನಿಂತು ಘರ್ಜಿಸ್ತಾನೆ. ಇದರಿಂದ ಕೋಪಗೊಂಡ ಔರಂಗಜೇಬ ಬಂಧಿಸಿರುವ ಸಂಭಾಜಿಗೆ ಚಿತ್ರಹಿಂಸೆ ಕೊಡ್ತಾನೆ. ಸಂಭಾಜಿಯ ಗಾಯಗಳ ಮೇಲೆ ಉಪ್ಪನ್ನ ಹಾಕ್ತಾರೆ. ಕೈಕಾಲುಗಳನ್ನ ಸ್ವಲ್ಪವೂ ಅಲುಗಾಡದಂತೆ ಗಟ್ಟಿಯಾಗಿ ಕಟ್ಟಿ ಹಿಂಸೆ ಕೊಡ್ತಾರೆ. ಕೈಕಾಲುಗಳ ಉಗುರುಗಳನ್ನ ಕಿತ್ತು ಹಾಕ್ತಾರೆ. ಸಂಭಾಜಿಯ ನಾಲಿಗೆಯನ್ನು ಕೂಡ ಕಿತ್ತು ಬಿಸಾಕ್ತಾರೆ. ಆದರೂ ಕೂಡ ಸಂಭಾಜಿಯ ಕಣ್ಣುಗಳಲ್ಲಿ ಸ್ವಲ್ಪವೂ ಕೂಡ ಭಯ ಅನ್ನೋದೇ ಇರೋದಿಲ್ಲ. ಇದರಿಂದ ಆತನ ಕಣ್ಣು ಗುಡ್ಡೆಗಳನ್ನ ಕಿತ್ತು ಹೊರಗಡೆ ತೆಗಿತಾನೆ ಇದೇ ಔರಂಗಜೇಬ. ಪ್ರತಿದಿನ ಒಂದೊಂದು ಬೆರಳುಗಳನ್ನ ಕತ್ತರಿಸಿ ಬಿಡ್ತಾರೆ. ಬದುಕಿದ್ದಾಗಲೇ ಆತನ ಚರ್ಮವನ್ನ ಸುಲಿದು ಬಿಡ್ತಾರೆ. ಈ ರೀತಿ ಪ್ರತಿನಿತ್ಯ ಒಂದೊಂದು ಅಂಗಾಂಗಗಳನ್ನ ನಾಶ ಮಾಡ್ತಾ ಇಸ್ಲಾಂ ಧರ್ಮಕ್ಕೆ ಬದಲಾದ್ರೆ ಬಿಡ್ತೀವಿ ಅಂತ ಹಿಂಸೆ ಕೊಡ್ತಾರೆ. ಈ ರೀತಿ ಬರೋಬ್ಬರಿ 40 ದಿನಗಳವರೆಗೆ ಬದುಕಿದ್ದಾಗಲೇ ನರಕವನ್ನ ತೋರಿಸ್ತಾರೆ. ಆದರೆ ಸಂಭಾಜಿಯ ಶರೀರವನ್ನ ಎಷ್ಟು ಕತ್ತರಿಸಿದ್ರೂ ಕೂಡ ಆತನ ಧೈರ್ಯ ಸ್ವಲ್ಪವೂ ಕೂಡ ಕಡಿಮೆಯಾಗೋದೇ ಇಲ್ಲ. ಇದರಿಂದ ಔರಂಗಜೇಬನ ಕೋಪ ಇನ್ನೂ ಜಾಸ್ತಿಯಾಗುವುದರಿಂದ ಸಂಭಾಜಿಯ ತಲೆಯನ್ನ 1689 ಮಾರ್ಚ್ 11ರಂದು ಕತ್ತರಿಸಿ ಬಿಡ್ತಾನೆ. ಕೆಲವು ಜನರು ಹೇಳೋ ಪ್ರಕಾರ ಸಂಭಾಜಿ ಶರೀರವನ್ನ ತುಂಡು ತುಂಡಾಗಿ ಕತ್ತರಿಸಿ ನದಿಯಲ್ಲಿ ಹಾಕಿದಾಗಿ ಅಲ್ಲಿನ ಹಳ್ಳಿ ಜನರು ಆ ತುಂಡುಗಳನ್ನ ಶೇಖರಿಸಿ ಸಂಭಾಜಿಯ ಶರೀರವನ್ನ ಹೊಲಿದು ಅಂತಿಮ ಸಂಸ್ಕಾರ ಮಾಡಿದ್ರು ಅಂತ ಹೇಳಲಾಗತ್ತೆ. ಅಷ್ಟೇ ಎಲ್ಲ ಹೋರಾಟ ನಡೆಸಿದ ಸಂಭಾಜಿ ಕಥೆಯನ್ನ ಚರಿತ್ರೆಯಲ್ಲಿ ಇಲ್ಲದ ಹಾಗೆ, ಯಾರಿಗೂ ಇವರ ಬಗ್ಗೆ ತಿಳಿಯದ ಹಾಗೆ ಕೆಲವರು ಸಂಭಾಜಿ ಚರಿತ್ರೆಯನ್ನ ಸಮಾಧಿ ಮಾಡಿಬಿಡ್ತಾರೆ. ಇಂದಿಗೂ ಕೂಡ ಸಂಭಾಜಿ ಮಹಾರಾಜರು ಯಾರು ಅನ್ನೋದೇ ತಿಳಿಯದೇ ಇರುವುದು ದುಃಖಕರ ಸಂಗತಿ. ಇದೀಗ ಈ ವೀರ ಸಾಹಸವನ್ನ ಜನರಿಗೆ ತಿಳಿಸುವ ಸಿನಿಮಾ ಬಂದಿದೆ, ಅದುವೇ ಛಾವಾ. ತುಂಬಾ ಅದ್ಭುತವಾಗಿ ಸಂಭಾಜಿ ಚರಿತ್ರೆಯನ್ನ ತೋರಿಸಲಾಗಿದೆ. ನೀವೇನಾದ್ರೂ ಇನ್ನೂ ಸಿನಿಮಾವನ್ನ ನೋಡಿಲ್ವಾ? ಈಗಲೇ ಹೋಗಿ ನೋಡಿ. ಅಂದ್ರೆ ಇಂತಹ ಸಿನಿಮಾಗಳನ್ನ ಮಿಸ್ ಮಾಡ್ಕೊಳ್ಬೇಡಿ.